ಇವತ್ತು ನಾನು ಥೈರಾಯ್ಡ್ನ ಕಡಿಮೆ ಮಾಡುವಂತಹ ಮುದ್ರೆಗಳ ಬಗ್ಗೆ ಹೇಳ್ತೀನಿ. ಒಂದೊಂದು ಮುದ್ರೆನೂ ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ. 5ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೊದಲನೇ ಮುದ್ರೆ ಸೂರ್ಯ ಮುದ್ರೆ. ಇದು ಉಂಗುರದ ಬೆರಳು 3ನೇ ಲೈನ್ಗೆ ಟಚ್ ಆಗಿದೆ. ಈ ಟಚ್ ಮಾಡಬೇಕು, ಅದ್ರ ಮೇಲೆ ಹೆಬ್ಬೆರಳನ್ನ ಪ್ರೆಸ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಇದೇ ರೀತಿ ಎರಡೂ ಕೈಗಳಲ್ಲೂ ಮಾಡಬೇಕು. ನೋಡಿ, ತುದಿಗೆ, ಹೆಬ್ಬೆರಳಿನ ತುದಿಗೆ ಉಂಗುರದ ಬೆರಳನ್ನ ಪ್ರೆಸ್ ಮಾಡಬೇಕು, ಅದ್ರ ಮೇಲೆ ಹೆಬ್ಬೆರಳನ್ನು ಪ್ರೆಸ್ ಮಾಡಬೇಕು. ಹೀಗೆ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಥೈರಾಯ್ಡ್ನ ಕಡಿಮೆ ಮಾಡುವಂಥ ಎರಡನೇ ಮುದ್ರೆ ಆದಿ ಮುದ್ರೆ. ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಮಡಚಿ ಅದ್ರ ಮೇಲೆ ನಿಮ್ಮ ಎಲ್ಲ ಬೆರಳುಗಳನ್ನ ಇಟ್ಕೋಬೇಕು. ಹೀಗೆ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿಬಿಟ್ಟು ಧ್ಯಾನ ಮಾಡಿ. ನೆಕ್ಸ್ಟ್ ಥೈರಾಯ್ಡ್ನ ಕಡಿಮೆ ಮಾಡುವಂಥ ಮೂರನೇ ಮುದ್ರೆ ಸಮಾನ ಮುದ್ರೆ, ಮುಕ್ಕುಳ ಮುದ್ರೆ ಅಂತಲೂ ಕರೀತಾರೆ. ಇದು ತುಂಬ ಈಸಿ. ಎಲ್ಲ ಬೆರಳುಗಳ ತುದಿಗಳನ್ನ ಜೋಡಿಸೋದು ಅಷ್ಟೇ. ನೋಡಿ, ಈ ಥರ. ಥೈರಾಯ್ಡ್ನ ಕಡಿಮೆ ಮಾಡುವಂತಹ 4ನೇ ಮುದ್ರೆ ಶಂಖ ಮುದ್ರೆ. ಎಡಗೈ ಹೆಬ್ಬೆರಳನ್ನ ಬಲಗೈ ಬೆರಳುಗಳಿಂದ ಲಾಕ್ ಮಾಡಬೇಕು ಫಸ್ಟು. ನಂತರ ಬಲಗೈ ಹೆಬ್ಬೆರಳಿಗೆ ತೋರು ಬೆರಳು, ಈ ತೋರು ಬೆರಳು, ಎಡಗೈ ತೋರು ಬೆರಳು ಮಾಡಿಕೊಂಡು ಉಳಿದ ಬೆರಳುಗಳನ್ನ ಈ ಥರ ಪ್ರೆಸ್ ಮಾಡಬೇಕು. ಈ 4 ಮುದ್ರೆಗಳನ್ನ ಪ್ರತಿದಿನ 5ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತೆ.